ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಇನ್ಸ್ಟೆಂಟಾಗಿ ಗ್ಲೋ ಕೊಡುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ವಸ್ತುಗಳು. ಇದು ನಿಮ್ಮ ಮುಖಕ್ಕೆ ಗ್ಲೋ ಕೊಡುತ್ತೆ, ಶೈನಿಂಗ್ ಕೊಡುತ್ತೆ, ಹಾಗೂ ನಿಮ್ಮ ಒಂದು ಕಾಂಪ್ಲೆಕ್ಷನ್ ಕಡಿಮೆ ಇದ್ರೂ ಕೂಡ ಕಾಂಪ್ಲೆಕ್ಷನ್ನ pH ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇನ್ನು ಈ ಒಂದು ಮಳೆ, ಸೆಕೆ, ಬಿಸಿಲು ಎಲ್ಲ ಮಿಕ್ಸ್ಡ್ ಟೈಪ್ ಆಫ್ ಕ್ಲೈಮೇಟ್ ಇದೆ. ಇಂತಹ ಕ್ಲೈಮೇಟಲ್ಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ತುಂಬಾ ಸಹಜ. ಸೊ ಇಂತಹ ಟೈಮಲ್ಲಿ ನಾವು ಇದನ್ನ ಯೂಸೇಜ್ ಮಾಡ್ತಾ ಬಂದರೆ ನಿಜವಾಗಿ ಮುಖಕ್ಕೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದನ್ನ ಪ್ರತಿದಿನ ಕೂಡ ನೀವು ಯೂಸ್ ಮಾಡ್ಕೋಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಯಾವುದು ಅಂತ ನಿಮಗೆ ಡೈರೆಕ್ಟಾಗಿ ನಾನು ಲೈವ್ ಆಗಿ ತೋರಿಸ್ಕೊಟ್ಬಿಡ್ತೀನಿ. ಸೊ ಬನ್ನಿ, ಹಾಗಾದರೆ ಅದು ಯಾವುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಗಲೇ. ಇದಕ್ಕೆ ಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಮೊಸರು. ನೀವು ಇದಕ್ಕೆ ಫ್ರೆಶ್ ಮೊಸರದ್ದು ಯೂಸ್ ಮಾಡ್ಕೋಬೋದು. ಎಸ್, ಯೋಗರ್ಟ್ ಅಂತ ಅಂತಾರೆ ಅಥವಾ ಮೊಸರು. ಮೊಸರನ್ನ ಈ ರೀತಿ ನನ್ನ ಕೈಯಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು ಸ್ಪೂನಷ್ಟು ಮೊಸರನ್ನ ಹಾಕೊಂಡು ಕೈಯಲ್ಲಿ ಈ ರೀತಿ ಮಾಡ್ಕೊಂಬಿಡಿ. ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರ್ಬೇಕು. ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳಿ, ಓಕೆನಾ? ಮಸಾಜ್ ಒಂದು 2 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ನಾನು ಯಾವ ರೀತಿ ಮಸಾಜ್ ಮಾಡ್ಕೋತೀನಿ ಅಂತ. ಇನ್ನು ಸ್ವಲ್ಪ ಬೇಕಿದ್ರೆ ನೀವು ಹಾಕೋಬೋದು ಮೊಸರು. ಸ್ವಲ್ಪ ನಾನು ಹಾಕೋತೀನಿ. ಓಕೆ, ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಾನು. ಎಸ್, ಈ ರೀತಿ ಕೇವಲ ಮೊಸರನ್ನು ಕೈಯಲ್ಲಿ ಹಾಕ್ಕೊಂಡು ಸಂಪೂರ್ಣ ಪಾಮ್ಸ್ನ ನಿಮ್ಮ ಮುಖದ ಮೇಲೆ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಮುಖ ಸಂಪೂರ್ಣ ಪರಿಪೂರ್ಣವಾಗಿ ನಿಮ್ಮ ಪಾಮ್ಸ್ಗೆ ಟಚ್ ಆಗಿ ಆ ಒಂದು ಶಾಖ, ಮೊಸರಿನ ಶಾಖ, ನಿಮ್ಮ ಕೈಗಳ ಶಾಖ ಮುಖದ ಮೇಲೆ ಟಚ್ ಆಗಬೇಕು. ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಕೇವಲ ಈ ಮೊಸರಿನಿಂದಲೇ ನಿಮ್ಮ ಮುಖಕ್ಕೆ ಗ್ಲೋ ಸಿಗುತ್ತೆ, ಹಾಗೂ ಶುಷ್ಕತೆ ಕಳ್ಕೊಂಡಿರುವಂಥ ಮುಖ ಸಂಪೂರ್ಣವಾಗಿ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಸಿಗುತ್ತೆ. ಯಾಕಂದರೆ ಮೊಸರಿನಲ್ಲಿರುವಂತಹ ಲ್ಯಾಕ್ಟಿಕ್ ಅಂಶ ಮುಖಕ್ಕೆ ತುಂಬ ಗ್ಲೋಯಿ ಕೊಡುತ್ತೆ. ಕಳೆದು ಹೋಗಿರುವಂತಹ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ವಾಪಸ್ ಸಿಗುತ್ತೆ, ಕ್ಲೆನ್ಸಿಂಗ್ ಪ್ರಾಪರ್ಟಿ ಸಿಗುತ್ತೆ. ಮುಖದಲ್ಲಿರುವಂತಹ ಡರ್ಟನ್ನೆಲ್ಲ ನೀವು ವಾಪಸ್ ಪಡ್ಕೋಬಹುದು. ಇನ್ನು ಇಷ್ಟ ಇಲ್ಲ, ಇದರಿಂದ ಇನ್ನೊಂದು ಸ್ವಲ್ಪ ನಾನು ನೆಕ್ಸ್ಟ್ ಸ್ಟೆಪ್ ಕೂಡ ಇದೆ, ಅದನ್ನು ಸ್ವಲ್ಪ ಕಂಪ್ಲೀಟಾಗಿ ನೀವು ಫಾಲೋ ಅಪ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಬೆನಿಫಿಟ್ಸ್ ಇದರಿಂದ ಸಿಗೋದ್ರಲ್ಲಿದೆ. ನೋಡಿ ನಾನು ಯಾವ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ಕಣ್ಣುಗಳ ಸುತ್ತಮುತ್ತ ಕೂಡ ನೀವು ಮಸಾಜ್ ಮಾಡ್ಕೋಬೇಕು ಇನ್ ದ ಸರ್ಕ್ಯುಲರ್ ಮೋಷನ್, ಸೊ ದಟ್ ಕಣ್ಣುಗಳ ಸುತ್ತಮುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಕೂಡ ರಿಡ್ಯೂಸ್ ಆಗುತ್ತೆ. ಓಕೆನಾ? ಈಗ ಫೇಸ್ ವಾಶ್ ಮಾಡ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ. ಒಂದು 2 ಮಿನಿಟ್ಸ್ ನೀವು ಮಸಾಜ್ ಮಾಡ್ಕೊಂಡಿದ್ದ ನೋಡಿದ್ರಿ. ಜಸ್ಟ್ ನಾನು ಸಿಂಪಲಾಗಿ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋದೆ. ನೆಕ್ಸ್ಟ್ ನಾನು ಇದೇ ಕೈಯಲ್ಲೇ ವಿತೌಟ್ ಫೇಸ್ ವಾಶ್ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಬೌಲ್ ಇದೆ ನೋಡಿ. ಸೊ ಈ ಟರ್ಮರಿಕ್ ಪೌಡರ್ನ ಹಾಕೊಂಡಿದ್ದೀನಿ. ನಿಮ್ಮ ಮನೇಲಿ ಈಗ ಕಸ್ತೂರಿ ಅರಿಶಿನ ಇಲ್ಲದೆ ಹೋದರೂ ಕೂಡ ನೀವು ಅಡುಗೆ ಮಾಡುವಂತಹ ಅರಿಶಿನ ಒಂದು ಪಿಂಚ್ ಅಂದರೆ ಒಂದು ಚುಟಕಿಯಷ್ಟು ನೀವು ಅಡುಗೆ ಮಾಡುವಂತಹ ಅರಿಶಿನವನ್ನು ಹಾಕೋಬೋದು. ಇದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ, ಓಕೆನಾ? ಒಂದು 1/4 ಸ್ಪೂನಷ್ಟು ನಾನು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಟೆಕ್ಸ್ಚರ್ ತುಂಬ ಸ್ಮೂತ್ ಇದೆ ನೋಡಿ, ಓಕೆನಾ? ಸರಿ, ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮತ್ತೊಮ್ಮೆ ಈಗ ಮುಖಕ್ಕೆ ಮತ್ತೆ ಅಪ್ಲೈ ಮಾಡ್ಕೋತೀನಿ. ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಸ್ಮೂತಾಗಿ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಪ್ಲೇನ್ ಮೊಸರನ್ನ ನಾವು ಈಗಾಗಲೇ ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ ಇದನ್ನ ಸ್ಮೂತಾಗಿ ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ. ಓವರ್ ಆಲ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ಇದು ಓವರ್ ಆಲ್ ಫೇಸ್ಗೆ ಇದರ ಎಫೆಕ್ಟ್ನ ತೋರಿಸ್ಕೋಬೇಕು. ಕಣ್ಣಿನ ಸುತ್ತಮುತ್ತ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನೋಡಿಕೊಂಡ್ರೆ ಮೊಸರಿಗೆ ನಾನು ಅರಿಶಿನವನ್ನು ಮಿಕ್ಸಪ್ ಮಾಡಿಕೊಂಡು ಕಾಫಿ ಪೌಡರ್ನ ಮಿಕ್ಸಪ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತಂದರೆ ಮೊಸರಲ್ಲಿರುವಂತಹ ಟರ್ಮರಿಕ್ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ
ಅದು ನ್ಯಾಚುರಲ್ ಆಗಿ ಮುಖಕ್ಕೆ ಗ್ಲೋಯಿನೆಸ್ ಕೊಡುತ್ತೆ, ಮುಖದ ಮೇಲಿರುವಂಥ ಪಿಂಪಲ್ಸ್ನ ದೂರ ಮಾಡುತ್ತೆ. ಆ್ಯಂಡ್ ದೆನ್ ಕಾಫಿ ಪೌಡರಲ್ಲಿರುವಂತಹ ಕೆಫೈನ್ ಅಂಶ ಮುಖದಲ್ಲಿರುವಂತಹ ಡರ್ಟ್ ಎಲ್ಲ ದೂರ ಮಾಡಿ ಮುಖದಲ್ಲಿ ಮೊಡವೆಗೊಳ್ಳೆಗಳಿಂದ ಆಗಿರುವಂತಹ ಕಲೆಗಳು ಏನಾದರೂ ಇದ್ದರೆ ಅಥವಾ ಸನ್ಟ್ಯಾನ್ ಆಗಿದ್ರೂ ಕೂಡ ಮುಖದಲ್ಲಿ ಮಲಾಸ್ಮಾ ಅಂದರೆ ಪಿಗ್ಮೆಂಟೇಷನ್ ಅಂದರೆ ಕಪ್ಪು ಸಿಬ್ಬು ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ. ತುಂಬ ಹಳೆಯ ನಿಮ್ಮ ಮುಖದಲ್ಲಿ ಮಾರ್ಕ್ಸ್ ಇದ್ದರೂ ಕೂಡ, ಗಾಯದ ಕಲೆಗಳೇ ಆಗಿದ್ರೂ ಕೂಡ, ಎಂತಹ ಕಪ್ಪು ಛಾಯೆ ಇದ್ದರೂ ಕೂಡ ಅದೆಲ್ಲವನ್ನು ದೂರ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್. ಬಟ್ ನೀವು 2 ಸ್ಟೆಪ್ಸ್ನ ಫಾಲೋ ಅಪ್ ಮಾಡಲೇಬೇಕು, ಸೊ ದಟ್ ಯು ಕ್ಯಾನ್ ಗೆಟ್ 100ಗೆ 100% ರಿಸಲ್ಟ್ ಸಿಗುತ್ತೆ. ಈಗ 2 ಕೈಗಳಿಂದ ಜಸ್ಟ್ ಸ್ಮೂತಾಗಿ ನೀವು ಲೈಟ್ ಮಸಾಜ್ ಕೊಟ್ಕೊಳ್ಳಿ. 1 ರಿಂದ 1.5 ನಿಮಿಷ ಸಾಕು. ಆಯಿಲಿ ಸ್ಕಿನ್ನವರು ಕೂಡ ಯೂಸ್ ಮಾಡಬಹುದು, ಬಿಕಾಸ್ ಇದು ಸಂಪೂರ್ಣ ನ್ಯಾಚುರಲ್ ಆಗಿರುವಂತಹ ರೆಮಿಡಿ. ನಾರ್ಮಲ್ ಸ್ಕಿನ್ನವರು ಕೂಡ ಯೂಸ್ ಮಾಡಬಹುದು. ಡ್ರೈ ಸ್ಕಿನ್ನವರಂತೂ ಧಾರಾಳವಾಗಿ ಪ್ರತಿದಿನ ಯೂಸ್ ಮಾಡಬಹುದು, ಯಾಕಂದರೆ ಇದು ಡೈಲಿ ಬೇಸಿಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳುವಂತಹ ಫೇಸ್ ಪ್ಯಾಕ್. ಸಂಪೂರ್ಣ ಮನೇಲಿ ಸಿಗುವಂತಹ ವಸ್ತುಗಳಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ 100ಗೆ 100% ರಿಸಲ್ಟ್ ಸಿಗಬೇಕು ಅಂದರೆ ನೀವು ಡೈಲಿ ಇದನ್ನ ಯೂಸ್ ಮಾಡ್ಕೊಂಬಿಡ್ಬೋದು. ಪ್ರತಿದಿನ ಸ್ನಾನಕ್ಕೆ ಹೋಗುವ ಮುನ್ನ ನೀವು ಇದನ್ನ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಬಿಡ್ಬೋದು, ನೋ ಪ್ರಾಬ್ಲಮ್. ಕೆಲವರು ತುಟಿಗಳು ಕೂಡ ಕಪ್ಪಾಗಿರುತ್ತವೆ. ಆ ಕಪ್ಪಾಗಿರುವಂತಹ ತುಟಿಗಳನ್ನು ಕೂಡ ಇದು ಒಂದು ತುಟಿಗಳ ಒಂದು ಏನು ಪೇಜ್ ಲೆವೆಲ್ ಡೌನ್ ಆಗಿರುತ್ತಲ್ಲ, ತುಟಿಗಳ ಪೇಜ್ ಲೆವೆಲ್ ಕೂಡ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆ ತುಟಿಗಳ ಒಂದು ಕಾಂಪ್ಲೆಕ್ಷನ್ ಕೂಡ ಇದು ಇಂಪ್ರೂವ್ಮೆಂಟ್ ಮಾಡುತ್ತೆ. ಎಸ್, ಸೊ ದಟ್ ಈ ರೀತಿ ಸ್ಮೂತಾಗಿ ನೀವು ತುಟಿಗಳ ಮೇಲೂ ಕೂಡ ಬೆರಳುಗಳನ್ನು ಮಸಾಜ್ ಮಾಡ್ಕೊಳ್ಳಿ. ಓವರಾಲ್ ಫೇಸ್ ಸರ್ಕ್ಯುಲರ್ ಮೋಷನಲ್ಲಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಕುತ್ತಿಗೆ ಭಾಗ ಕೂಡ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಸೇಮ್ ಅದೇ ರೀತಿ ನೀವು ಫಾಲೋ ಅಪ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗೋದು 100ಗೆ 1000% ಅಂತ ಹೇಳ್ತೀನಿ. ನೀವು ಥಂಬ್ನೇಲ್ ನೋಡಿರ್ಬೋದು ನನಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ. ಇದು ನಿಮಗೆ ರಿಸಲ್ಟ್ ನಾನು ತೋರಿಸ್ಕೊಡ್ತೀನಿ. ಎಲ್ಲೂ ಹೋಗದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರೆ ಇದು ಬೆನಿಫಿಟ್ಸ್ ಏನೇನು ಅಂತ. ಈಗ ಅಪ್ಲೈ ಮಾಡ್ಕೊಂಡಿದ್ದು ಕೂಡ ಆಗಿದೆ. ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ, ಟ್ಯಾಪ್ ವಾಟ್ರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ. ಅದಾದಮೇಲೆ ನೀವು ಏನೇನೂ ಹಚ್ಕೊಳ್ಳೋದು ಬೇಡ, ಓಕೆನಾ? ನಿಮಗೆ ರಿಸಲ್ಟ್ ಕೂಡ ನಾನು ತೋರಿಸ್ತೀನಿ, ಕಾಯ್ತಾ ಇರಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ನಾನು ಸ್ಯಾರೀಸ್, ಇತ್ತೀಚೆಗೆ ಕೊಂಡುಕೊಂಡಂತಹ ಸಿಲ್ಕ್ ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನೋಡಿ. ಹಾಗೂ ಸಂಸಾರದಲ್ಲಿ ದುಷ್ಟರನ್ನು ದೂರ ಇಡಬೇಕು ಅನ್ನೋಂಥ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗಿರುವಂತಹ ವೀಡಿಯೋಸ್, ಅದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅದನ್ನ ಲಿಂಕ್ನ ಪ್ರೆಸ್ ಮಾಡಿಕೊಂಡು ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿಕೊಂಡು ನಿಮ್ಮ ಜಾಸ್ತಿ ಜನಗಳಿಗೆ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಒಂದು ಕಾಣ್ತೀನಿ ವಿತ್ ರಿಸಲ್ಟ್ಸ್. ಫ್ರೆಂಡ್ಸ್, ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡಿ ಯಾವ ರೀತಿ ನನಗೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ. ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ. ನಿಜವಾಗಿಯೂ ತುಂಬ ಒಳ್ಳೆ ಗ್ಲೋ ಸಿಕ್ಕಿದೆ ನೋಡಿ. ಕಾಣ್ತಾ ಇದೆಯಾ? ಸಖತ್ತಾಗಿರುವಂತಹ ರಿಸಲ್ಟ್, ಸಖತ್ತಾಗಿರುವಂತಹ ಗ್ಲೋ ನೋಡಿ. ಯಾವುದೇ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇಲ್ಲ. ಮನೇಲೇ ಸಿಗುವಂತಹ, ಕಿಚನಲ್ಲಿ ಸಿಗುವಂತಹ ವಸ್ತುಗಳು, ನಾವು ದೈನಂದಿನ ದಿನಗಳಲ್ಲಿ ಯೂಸ್ ಮಾಡುವಂತಹ ವಸ್ತುಗಳಿಂದ ಒಳ್ಳೆ ಒಂದು ಫ್ರೆಶ್ ಆಗಿರುವಂತಹ ಫೇಶಿಯಲ್ ಗ್ಲೋ ಸಿಗುತ್ತೆ. ಇದನ್ನು ನೀವು ಪ್ರತಿದಿನ ಯೂಸ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಆಗಲ್ಲ ಅಂತ ಅನ್ನೋರು ನೀವು ವಾರದಲ್ಲಿ 3 ರಿಂದ 4 ಸಾರಿ ಅದ್ರ ಯೂಸ್ ಮಾಡಲೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮ್ಮ ಮುಖದಲ್ಲಿರುವಂತಹ ಡರ್ಟ್ ಹಾಗೂ ಡೆಡ್ ಸೆಲ್ಸ್ ಎಲ್ಲ ದೂರ ಆಗುತ್ತೆ. ನೀವು ಇಷ್ಟು ಕೇಳಿಸ್ಕೊಂಡಿದ್ದೀರಾ ಬೆನಿಫಿಟ್ಸ್ ಏನೇನು ಅಂತ. ಸೊ ನೀವು ಇವತ್ತೇ ಇದನ್ನ ಯೂಸ್ ಮಾಡಿ ಹಾಗೂ ಮಿರಾಕಲ್ ಆಗಿರುವಂತಹ ಒಂದು ಮ್ಯಾಜಿಕ್ ಎಫೆಕ್ಟ್ನ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಹಾಗೂ ಎಫೆಕ್ಟಿವ್ ಆಗಿರುವಂತಹ ವಿಡಿಯೋ, ಒಂದು ರೆಮಿಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ನನ್ನ ಮುಖ ನನಗೆ ಹಿಂದ್ಗಡೆ ಮಿರರ್ ಇದೆ, ಅದರಲ್ಲಿ ಚೆನ್ನಾಗಿ ಗ್ಲೋಯಾಗಿ ಕಾಣ್ತಾ ಇದೆ. ನನಗೆ ಖುಷಿ ಆಗ್ತಿದೆ ನಿಜವಾಗ್ಲೂ, ರಿಯಲಿ ಪ್ರಾಬ್ಲಿ ಟು ಸೇ. ವಿಡಿಯೋ ಕ್ಯಾಮ್ರಾ ಕ್ಲಾರಿಟಿಗಿಂತಲೂ ನನಗೆ ತುಂಬ ಫೇಸ್ ಏನು ಕಾಣ್ತಾ ಇದೆಯಲ್ಲ ರಿಯಲ್ ಒಂದು ಮಿರರಲ್ಲಿ, ಆ ಒಂದು ಶ್ಯಾಡೋ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಖುಷಿ ಆಗುತ್ತೆ ನಿಜವಾಗಿಯೂ.
ಯಾಕಂದರೆ ನಾನು ಏನೂ ಮೇಕಪ್ ಮಾಡಿಲ್ಲ. ನಿಮ್ಮ ಮುಂದೆನೇ ನಾನು ಅಪ್ಲೈ ಮಾಡ್ಕೊಂಡೆ ಲೈವ್ ಆಗಿ. ನಿಮ್ಮ ಮುಂದೆನೇ ನಾನು ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ. ನನ್ನ 10 ಮಿನಿಟ್ಸ್ ಅಷ್ಟೇ ನಾನು ಇದನ್ನ ಬಿಟ್ಟಿದ್ದು ಫೇಸ್ ಮೇಲೆ. ಇಷ್ಟಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನಿಜವಾಗಿಯೂ. ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆಫ್ ಯರ್ ಫ್ಯಾಮಿಲಿ, ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಯು ಆಲ್ ಟೇಕ್ ಕೇರ್, ಲವ್ ಯು. ಬೈ. ನೋಡಿ ಯಾವ ರೀತಿ ಗ್ಲೋ ಸಿಕ್ಕಿದೆ ಅಂತ. ಇದನ್ನ ಫೇಸ್ಗೆ ಅಷ್ಟೇ ಅಲ್ಲ, ಸಂಪೂರ್ಣ ಬಾಡಿ ಟ್ಯಾನ್ ಪ್ಯಾಕ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಬಾಡಿ ಪ್ಯಾಕ್ ಅಂತಲೇ ಹೇಳ್ತೀನಿ. ಬಾಡಿಗೂ ಕೂಡ ನೀವು ಮಸಾಜ್ ಮಾಡ್ಕೋಬೋದು, ಕೈ ಕಾಲುಗಳಿಗೆ, ಬೆನ್ನಿಗೆ, ಓವರಾಲ್ ಬಾಡಿಗೂ ಕೂಡ. ಈ ರೀತಿ ಹೇಳ್ತಾ ನೀವು ಬಾಡಿಗೂ ಕೂಡ ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿತ್ ವೆರಿ ಸ್ಮಾಲ್ ಇನ್ವೆಸ್ಟ್ಮೆಂಟ್, ಝೀರೋ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ತೀನಿ ಕಣ್ರಿ. ಯಾಕಂದರೆ ಅಡುಗೆ ಮನೆಯಲ್ಲೇ ನಾವು ಪ್ರತಿದಿನ ಯೂಸ್ ಮಾಡುವಂಥ ವಸ್ತುಗಳು ಅಲ್ವಾ. ಸೊ ಬಾಡಿಗೂ ಕೂಡ ಫೇಸ್ಗೂ ಕೂಡ ನೀವು ಒಂದು ಎಲ್ಲ ಪೋಷಣೆನ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮಾಡ್ಕೋತೀರ ತಾನೇ? ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ಸಿ ಕಳಿಸ್ತೀರ ತಾನೇ? ಬರ್ದು ಕಳಿಸಿ. ಬಾಯ್.